ತಾಜಾ ಉದಾಹರಣೆ ಅಂದರೆ ಕೇರಳದ ವಯನಾಡಲ್ಲಾದಂತಹ ಕೇರಳದ ವಯನಾಡ್ನಲ್ಲಾದಂಥ ಜಲಸ್ಫೋಟ ಹಾಗೂ ಶಿರಾಡಿ ಘಾಟ್ನಲ್ಲಾದ ಭೂಕುಸಿತದಿಂದ ಚಾರ್ಮಾಡ್ ಘಾಟ್ನಲ್ಲಿ ಈಗಾಗಿ ಪರ್ಯಾಯವಾಗಿ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಆದರೆ ಚಾರ್ಮಾಡ್ ಘಾಟ್ನಲ್ಲಿ ಗಣನೀಯವಾಗಿ ವಾಹನಗಳ ಸಂಚಾರ ಇಳಿಕೆಯಾಗಿರುವಂಥದ್ದು. ಕೇವಲ KSRTC ಬಸ್ ಮತ್ತು ಏನು ಗೂಡ್ಸ್ ವಾಹನ ಇದೆ ಅದನ್ನು ಹೊರತುಪಡಿಸಿದರೆ ಕೆಲವು ವಾಹನಗಳು ಮಾತ್ರ ಸಂಚಾರ ಮಾಡ್ತಿದೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಅಂದರೆ 2018 ಹಾಗೂ 2019ರಲ್ಲಿ ಚಾರ್ಮಾಡ್ ಘಾಟ್ನಲ್ಲ ಅಲ್ಲಾದಂಥ ಭೂಕುಸಿತ ಮತ್ತೆ ಆ ನೆನಪು ಮರುಕಳಿಸಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ನಾನೀಗ ದೃಶ್ಯಗಳು ತೋರಿಸ್ತೇನೆ. ಇದು 2019ರಲ್ಲಿ ಆದಂಥ ಭೂಕುಸಿತ. ಆ ಸಂದರ್ಭದಲ್ಲಿ ಇಡೀ ರಸ್ತೆ ಅರ್ಧ ಭಾಗ ಕೊಚ್ಚಿ ಹೋಗಿತ್ತು. ಈಗ ಸದ್ಯಕ್ಕೆ ಇಲ್ಲಿ ಕೆಲವೊಂದು ಕಾಮಗಾರಿಗಳನ್ನು ಕೂಡ ನಡೆಸಿದರೂ ಕೂಡ ಜಿಲ್ಲಾಡಳಿತ ಮತ್ತು ವಿಪತ್ತು ನಿರ್ವಹಣಾ ಘಟಕ ಈಗಾಗಲೇ ಒಂದು ಜಿಲ್ಲೆಯಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದೆ. 118 ಜಾಗಗಳು ಅತಿ ಸೂಕ್ಷ್ಮವಾಗಿದೆ. ಅದರಲ್ಲಿ 77 ಜಾಗಗಳು ಭೂಕುಸಿತ ಆಗಬಹುದು ಅನ್ನುವಂಥ ಕೂಡ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ಮತ್ತು ವಿಪತ್ತು ನಿರ್ವಹಣಾ ಕೂಡ ನೀಡಿದೆ. ಅದರಲ್ಲಿ ಚಾರ್ಮಾಡ್ ಘಾಟ್ ಕೂಡ ಒಂದು. ಚಾರ್ಮಾಡ್ ಘಾಟ್ನ ಕೆಲವೊಂದು 8ರಿಂದ 10 ಪ್ರದೇಶಗಳು ಭೂಕುಸಿತ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ನೀಡಿದೆ ಮತ್ತು ಎಚ್ಚರಿಕೆಯನ್ನು ಕೂಡ ನೀಡಿದೆ. ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅತಿ ಜಾಗರೂಕತೆಯಿಂದ ತೆರಳಿ ಅನ್ನುವಂಥ ಸೂಚನೆಯನ್ನು ನೀಡಿದೆ. ಇನ್ನು ಆಗಸ್ಟ್ ತಿಂಗಳು ಸಮೀಪಿಸ್ತಿದ್ದಂತೆ 2019ರ ನೆನಪು ಮತ್ತೆ ಮರುಕಳಿಸುತ್ತೆ. ಅಂದು ಯಾವ ರೀತಿಯಾಗಿತ್ತು, ಈಗ ವಯನಾಡ್ನಲ್ಲಿ ಯಾವ ರೀತಿ ದೃಶ್ಯಗಳು ನೋಡ್ತೀವಿ ಅದೇ ರೀತಿ ಅಂದು 2019ರಲ್ಲೂ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉದಾಹರಣೆಯನ್ನು ಕೂಡ ಕೊಡ್ತೇನೆ. ಇದು 2019ರಲ್ಲಾದಂಥ ಜಲಸ್ಫೋಟದಿಂದ ಆದಂಥ ಇಲ್ಲಿ ಸನ್ನಿವೇಶ. ಆ ಸಂದರ್ಭದಲ್ಲಿ ಕುಸಿದ ಸಂದರ್ಭದಲ್ಲಿ ಎಲ್ಲಿಂದ ಬಂಡೆಗಳು ಬಂದು ಅನ್ನೋಂತ ಗೊತ್ತಿಲ್ಲ. ಆದರೂ ಕೂಡ ಈಗ ಸದ್ಯಕ್ಕೆ ಆ ಬಂಡೆಗಳು ಕೂಡ ಅಲ್ಲಿದೆ. ನಾವೀಗ ದೃಶ್ಯಗಳು ನೋಡ್ಬೋದು. ಈ ಸ್ಥಳದಲ್ಲಿ ಹೊಸದಾಗಿ ಒಂದು ನೀರು ಹರಿಯುವಂಥ ಸ್ಥಳ ನಿರ್ಮಾಣವಾಗಿರೋಂಥದ್ದು. ಅದು ಜಲಸ್ಫೋಟದ ನಂತರ 2019ರ ಹಿಂದೆ ಇಲ್ಲೇನೂ ಇರಲಿಲ್ಲ, ಕೇವಲ ಮರಗಳಿದ್ದವು. ಆದರೆ ಜಲಸ್ಫೋಟದ ನಂತರ ಕಲ್ಲುಗಳಿದೆ, ಮಣ್ಣುಗಳಿದೆ ಮತ್ತು ಹೊಸದಾಗಿ ಅಲ್ಲಿ ಜಲ ಹರಿಯುವಂಥ ಹೊಸ ಜಾಗವೇ ಕೂಡ ನಿರ್ಮಾಣ ಆಗಿದೆ. ಹೀಗಾಗಿ 2019ರ ಆ ಕರಾಳ ನೆನಪು ವಯನಾಡು ಹಾಗೂ ಏನು ಶಿರಾಡಿ ಘಾಟ್ನಲ್ಲಿ ನಡೆದಂಥ ಭೂಕುಸಿತದ ನಂತರ ಮತ್ತೆ ಜನರಲ್ಲಿ ಆ ಕರಾಳ ನೆನಪು ಮತ್ತು ಆ ಆತಂಕದ ವಾತಾವರಣ ಮತ್ತೆ ಎದುರಾಗಿದೆ ಅನ್ನೋದಕ್ಕೆ ಈಗ ವಾಹನಗಳ ಸಂಚಾರ ಗಣನೀಯ ಇಳಿಕೆ ಆಗಿರೋದೇ ಒಂದು ಸಾಕ್ಷಿ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಕೇರಳದ ವಯನಾಡಲ್ಲಾದಂತಹ ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಕೇರಳದ ವಯನಾಡಲ್ಲಾದಂತಹ
ಕೇರಳದ ವಯನಾಡ್ನಲ್ಲಾದಂಥ ಜಲಸ್ಫೋಟ ಹಾಗೂ ಶಿರಾಡಿ ಘಾಟ್ನಲ್ಲಾದ ಭೂಕುಸಿತದಿಂದ ಚಾರ್ಮಾಡ್ ಘಾಟ್ನಲ್ಲಿ ಈಗಾಗಿ ಪರ್ಯಾಯವಾಗಿ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಆದರೆ ಚಾರ್ಮಾಡ್ ಘಾಟ್ನಲ್ಲಿ ಗಣನೀಯವಾಗಿ ವಾಹನಗಳ ಸಂಚಾರ ಇಳಿಕೆಯಾಗಿರುವಂಥದ್ದು. ಕೇವಲ KSRTC ಬಸ್ ಮತ್ತು ಏನು ಗೂಡ್ಸ್ ವಾಹನ ಇದೆ ಅದನ್ನು ಹೊರತುಪಡಿಸಿದರೆ ಕೆಲವು ವಾಹನಗಳು ಮಾತ್ರ ಸಂಚಾರ ಮಾಡ್ತಿದೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಅಂದರೆ 2018 ಹಾಗೂ 2019ರಲ್ಲಿ ಚಾರ್ಮಾಡ್ ಘಾಟ್ನಲ್ಲಾದಂಥ ಭೂಕುಸಿತ ಮತ್ತೆ ಆ ನೆನಪು ಮರುಕಳಿಸಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ನಾನೀಗ ದೃಶ್ಯಗಳು ತೋರಿಸ್ತೇನೆ. ಇದು 2019ರಲ್ಲಿ ಆದಂಥ ಭೂಕುಸಿತ. ಆ ಸಂದರ್ಭದಲ್ಲಿ ಇಡೀ ರಸ್ತೆ ಅರ್ಧ ಭಾಗ ಕೊಚ್ಚಿ ಹೋಗಿತ್ತು. ಈಗ ಸದ್ಯಕ್ಕೆ ಇಲ್ಲಿ ಕೆಲವೊಂದು ಕಾಮಗಾರಿಗಳನ್ನು ಕೂಡ ನಡೆಸಿದರೂ ಕೂಡ ಜಿಲ್ಲಾಡಳಿತ ಮತ್ತು ವಿಪತ್ತು ನಿರ್ವಹಣಾ ಘಟಕ ಈಗಾಗಲೇ ಒಂದು ಜಿಲ್ಲೆಯಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದೆ. 118 ಜಾಗಗಳು ಅಧಿಸೂಕ್ಷ್ಮವಾಗಿದೆ. ಅದರಲ್ಲಿ 77 ಜಾಗಗಳು ಭೂಕುಸಿತ ಆಗಬಹುದು ಅನ್ನುವಂಥ ಕೂಡ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ಮತ್ತು ವಿಪತ್ತು ನಿರ್ವಹಣಾ ಕೂಡ ನೀಡಿದೆ. ಅದರಲ್ಲಿ ಚಾರ್ಮಾಡ್ ಘಾಟ್ ಕೂಡ ಒಂದು. ಚಾರ್ಮಾಡ್ ಘಾಟ್ನ ಕೆಲವೊಂದು 8ರಿಂದ 10 ಪ್ರದೇಶಗಳು ಭೂಕುಸಿತ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ನೀಡಿದೆ ಮತ್ತು ಎಚ್ಚರಿಕೆಯನ್ನು ಕೂಡ ನೀಡಿದೆ. ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅತಿ ಜಾಗರೂಕತೆಯಿಂದ ತೆರಳಿ ಅನ್ನುವಂಥ ಸೂಚನೆಯನ್ನು ನೀಡಿದೆ. ಇನ್ನು ಆಗಸ್ಟ್ ತಿಂಗಳು ಸಮೀಪಿಸುತ್ತಿದ್ದಂತೆ 2019ರ ನೆನಪು ಮತ್ತೆ ಮರುಕಳಿಸುತ್ತೆ. ಅಂದು ಯಾವ ರೀತಿಯಾಗಿತ್ತು, ಈಗ ವಯನಾಡ್ನಲ್ಲಿ ಯಾವ ರೀತಿ ದೃಶ್ಯಗಳು ನೋಡ್ತೀವಿ ಅದೇ ರೀತಿ ಅಂದು 2019ರಲ್ಲೂ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉದಾಹರಣೆಯನ್ನು ಕೂಡ ಕೊಡ್ತೇನೆ. ಇದು 2019ರಲ್ಲಾದಂಥ ಜಲಸ್ಫೋಟದಿಂದ ಆದಂಥ ಇಲ್ಲಿ ಸನ್ನಿವೇಶ. ಆ ಸಂದರ್ಭದಲ್ಲಿ ಕುಸಿದ ಸಂದರ್ಭದಲ್ಲಿ ಎಲ್ಲಿಂದ ಬಂಡೆಗಳು ಬಂದು ಅನ್ನೋಂಥ ಗೊತ್ತಿಲ್ಲ. ಆದರೂ ಕೂಡ ಈಗ ಸದ್ಯಕ್ಕೆ ಆ ಬಂಡೆಗಳು ಕೂಡ ಅಲ್ಲಿದೆ. ನಾವೀಗ ದೃಶ್ಯಗಳು ನೋಡ್ಬೋದು. ಈ ಸ್ಥಳದಲ್ಲಿ ಹೊಸದಾಗಿ ಒಂದು ನೀರು ಹರಿಯುವಂಥ ಸ್ಥಳ ನಿರ್ಮಾಣ ಆಗಿರೋಂಥದ್ದು. ಅದು ಜಲಸ್ಫೋಟದ ನಂತರ 2019ರ ಹಿಂದೆ ಇಲ್ಲೇನೂ ಇರಲಿಲ್ಲ, ಕೇವಲ ಮರಗಳಿದ್ದವು. ಆದರೆ ಜಲಸ್ಫೋಟದ ನಂತರ ಕಲ್ಲುಗಳಿದೆ, ಮಣ್ಣುಗಳಿದೆ ಮತ್ತು ಹೊಸದಾಗಿ ಅಲ್ಲಿ ಜಲ ಹರಿಯುವಂಥ ಹೊಸ ಜಾಗವೇ ಕೂಡ ನಿರ್ಮಾಣ ಆಗಿದೆ. ಹೀಗಾಗಿ 2019ರ ಆ ಕರಾಳ ನೆನಪು ವಯನಾಡು ಹಾಗೂ ಏನು ಶಿರಾಡಿ ಘಾಟ್ನಲ್ಲಿ ನಡೆದಂಥ ಭೂಕುಸಿತದ ನಂತರ ಮತ್ತೆ ಜನರಲ್ಲಿ ಆ ಕರಾಳ ನೆನಪು ಮತ್ತು ಆ ಆತಂಕದ ವಾತಾವರಣ ಮತ್ತೆ ಎದುರಾಗಿದೆ ಅನ್ನೋದಕ್ಕೆ ಈಗ ವಾಹನಗಳ ಸಂಚಾರ ಗಣನೀಯ ಇಳಿಕೆ ಆಗಿರೋದೇ ಒಂದು ಸಾಕ್ಷಿ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಪಾಯಕಾರಿ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಕೇರಳದ ವಯನಾಡಲ್ಲಾದಂಥ